ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಇನ್ಸ್ಟಂಟ್ ಕಜ್ಜಾಯ ಬರೀ 10 ನಿಮಿಷದಲ್ಲಿ ದಿಢೀರಾಗಿ ಯಾವ ಥರ ಮಾಡೋದು ಅಂತ ತುಂಬ ಸುಲಭವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬೆಲ್ಲದ ಪಾಕ ಮಾಡೋಂಗಿಲ್ಲ, ಬೆಲ್ಲದ ಪಾಕ ಗಟ್ಟಿ ಆಯಿತು ಅಂತ ಭಯ ಬೇಡ. ತುಂಬ ಸುಲಭವಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಒಂದು 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ಇಲ್ಲಿ ತೊಗರಿಬೇಳೆನ 1-2 ಚಮಚದಷ್ಟು ತಗೊಳ್ಳೋಣ. ನೋಡಿ, ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು. ಕಜ್ಜಾಯಕ್ಕೆ ಯಾರೂ ಕೂಡ ತೊಗರಿಬೇಳೆನ ಸೇರಿಸಲ್ಲ ಫ್ರೆಂಡ್ಸ್. ನೋಡಿ, 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ತೊಳ್ಕೊತೀನಿ. ನೋಡಿ, ಈಗ ಬೇಳೆ ಹಾಗೆ ಅಕ್ಕಿನ ಎರಡೂ ನೀಟಾಗಿ ತೊಳ್ಕೊತೀನಿ. ನೋಡಿ, ಅಕ್ಕಿನ ನಾನು ಒಂದು 3 ಬಾರಿ ತೊಳೆದು ತಗೊಂಡು ಬಂದಿದ್ದೀನಿ. ಈಗ ಅಕ್ಕಿ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನು ನೆನೆಯೋದಕ್ಕೆ ಬಿಡ್ತೀನಿ. 1-2 ಅವರ್ ನೆನೆದ್ರೆ ಸಾಕು ನಮಗೆ. ಬೇಳೆ ಸಪ್ರೇಟು ಹಾಗೆ ಅಕ್ಕಿ ಸಪ್ರೇಟ್ನ ನೆನೆಸ್ತಾ ಇದ್ದೀನಿ. ನೋಡಿ, ಮುಚ್ಚಳ ಮುಚ್ಚಿ 1-2 ಅವರು ಎರಡನ್ನ ನಾನು ನೆನೆಸ್ಕೊತೀನಿ. ಹಾಗೆ ಹೇಮಾ ಸಿಸ್ಟರು ನನಗೆ ಈ ವಿಡಿಯೋನ ಮಾಡಿದ್ರು. ಆ ವಿಡಿಯೋ ನೋಡಿ ನನಗೆ ತಿನ್ನಬೇಕು ಅನ್ನಿಸ್ತು. ನಾನು ಕೂಡ ಮಾಡ್ತೀನಿ ಸಿಸ್ಟರ್ ಅಂದಾಗ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಕಜ್ಜಾಯ. ತುಂಬ ದಿಢೀರಾಗಿ ಬೇಗ ಎಲ್ಲರೂ ಮಾಡ್ಕೋಬೋದು, ತುಂಬ ಇನ್ಸ್ಟಂಟಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. 2 ಅವರ್ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ. ಈಗ ಬೇಳೆ ಹಾಗೆ ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ. ದೋಸೆ ಹದಕ್ಕೆ ಮಾಡ್ತೀವಲ್ಲ ಆ ಥರ ಹಿಟ್ಟು ನಮಗೆ ರೆಡಿ ಆಗಬೇಕಿಲ್ಲಿ. ನೋಡಿ, ಎಲ್ಲವನ್ನು ನಾನು ಮಿಕ್ಸಿ ಜಾರಿಗೆ, ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನಾನು ನುಣ್ಣಗೆ ದೋಸೆ ಹದಕ್ಕೆ ರುಬ್ಕೊಂಡು ಬರ್ತೀನಿ. ನೋಡಿ, ಈ ಥರ ಫ್ಲಫಿಯಾಗಿ ನೈಸಾಗಿರಬೇಕು ಹಿಟ್ಟು. ನೋಡಿ ಯಾವ ಥರ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಇರಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊತೀನಿ. ಇಲ್ಲಿ ಪಾಕ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್, ನಾವು ಬರೀ ನೋಡಿ ಈ ಥರ ಬೆಲ್ಲದ ನೀರನ್ನು ಮಾತ್ರ ಕಾಯಿಸ್ಕೊತಾ ಇದ್ದೀವಿ. ಈಗ ರುಬ್ಕೊಂಡು ಬಂದಿರೋ ಮಿಶ್ರಣ ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ವಾ? ನೋಡಿ, ಇದಕ್ಕೇನೆ ನಾವು ಏಲಕ್ಕಿ ಪುಡಿನ ಕುಟ್ಟಿ ಹಾಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಸೊಂಪು ಸೇರಿಸ್ಕೊತಾ ಇದ್ದೀನಿ. ಸೊಂಪು ಮತ್ತು ಬಿಳಿ ಎಳ್ಳು ಹಾಕೋದ್ರಿಂದ ಬಾಯಿಗೆ ತಿಂತಾ ಇದ್ದಾಗ ಕಜ್ಜಾಯ ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಇಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀರೇನು ಹಾಕಂಗಿಲ್ಲ, ಬೆಲ್ಲದ ನೀರು ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಎಲ್ಲವನ್ನು ಸೋಸ್ಕೊಳ್ಳೋಣ. ಸೋಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊತೀನಿ. ನೋಡಿ, ಈ ಥರ ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ನೀರೇನು ಬೇಕಾಗಲ್ಲ ಫ್ರೆಂಡ್ಸ್, ಬರೀ ಬೆಲ್ಲದ ನೀರಲ್ಲಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ನೋಡಿ, ಚಿಕ್ಕ ಸೌಟಲ್ಲಿ ಸ್ವಲ್ಪನೇ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಸಿ ಇದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಜ್ಜಾಯ ನೋಡಿ ಮೇಲೆ ಬಂದಿದೆ. ನಾನು ಸ್ವಲ್ಪ ಕೂಡ ಟಚ್ ಮಾಡಿಲ್ಲ, ತಾನಾಗಿಯೇ ಮೇಲೆ ಬಂತು. ನೋಡಿ, ಪೂರಿ ಸೈಜಲ್ಲಿ ಪೂರಿ ಥರ ಎಷ್ಟು ಚೆನ್ನಾಗಿ ಕಜ್ಜಾಯ ಉಬ್ಬಿ ಬಂದಿದೆ ಅಲ್ವಾ? ಪಾಕ ಮಾಡೋ ಜಂಜಾಟನೇ ಬೇಡ ಅಲ್ವಾ ಫ್ರೆಂಡ್ಸ್ ನಿಮಗೆ? ತುಂಬ ಈಸಿಯಾಗಿ ಕಜ್ಜಾಯನ ಮಾಡಿ ತೋರಿಸಿದ್ದೀನಿ. ಹಾಗೆ ದಸರಾ ಹಬ್ಬ ಕೂಡ ಬರ್ತಾ ಇದೆ. ದಸರಾ ಹಬ್ಬಕ್ಕೂ ಕೂಡ ನೀವು ಈ ಇನ್ಸ್ಟಂಟ್ ಕಜ್ಜಾಯನ ಮಾಡ್ಕೋಬೋದು. ಯಾರಿಗೆಲ್ಲ ಕಜ್ಜಾಯ ಇಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್? ಎಲ್ರಿಗೂ ತುಂಬ ಇಷ್ಟ ಕಜ್ಜಾಯ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಕಜ್ಜಾಯ. ಯಾರಾದರೂ ಮಾಡಿ ಕೊಡ್ತಾರೇನೋ ಕಜ್ಜಾಯನ ಅನ್ಕೊಂಡ್ಬಿಡ್ತಿದ್ದೆ ಮುಂಚೆ. ಯಾಕಂದರೆ ಪಾಕದಲ್ಲಿ ಮಾಡ್ತಿದ್ರಲ್ವ, ನಮಗೆ ಪಾಕ ಮಾಡೋಕ್ಕೆ ಬರಲಿಲ್ಲ ಅಂತ ಯಾರಾದರೂ ಕೊಡ್ತಾರೇನೋ ಅಂದ್ಕೊಳ್ತಿದ್ದೆ ನಾನು ಆವಾಗ. ಈಗ ನಾನೇ ಈಸಿಯಾಗಿ ಇನ್ಸ್ಟಂಟಾಗಿ ನಾನೇ ಮಾಡ್ಕೋತೀನಿ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ನೋಡಿ, ಸೂಪರ್ ಅಲ್ವಾ? ಕಲರ್ ಚೇಂಜ್ ಆಗಿದೆ ಕೂಡ, ಇವಾಗ ಆಗಿದೆ ಇದು. ಈ ಥರ ನೋಡಿ ಎಲ್ಲ ಕಜ್ಜಾಯನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಬರೀ 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಬೆಲ್ಲ, ಹಾಗೆ ಬಿಳಿ ಎಳ್ಳು, ಸೊಂಪು, ಏಲಕ್ಕಿ ಪುಡಿ, ಹಾಗೆ 1 ಕಪ್ಪಷ್ಟು ಅಕ್ಕಿ, 1-2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ. ಇಷ್ಟೇ ನೋಡಿ ಫ್ರೆಂಡ್ಸ್. ಇನ್ಸ್ಟಂಟಾಗಿ ಯಾವಾಗ ಬೇಕೋ ಆವಾಗ ನೀವು ತಿನ್ಬೇಕಂದಾಗ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್, ಸೂಪರ್ ಅಲ್ವಾ? ಇದೇ ಥರ ನೀವು ಕೂಡ ಮನೇಲಿ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಆದಷ್ಟು ನಾವು ಮನೇಲೇ ಇರೋ ಸಾಮಗ್ರಿಗಳಲ್ಲಿ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ವಾವ್, ಸೂಪರ್ ಅಲ್ವಾ? ಇದೇ ಥರ ಎಲ್ಲ ಕಜ್ಜಾಯನ ನಾನು ನೋಡಿ ಎಣ್ಣೆಗೆ ಮತ್ತೆ ಹಾಕ್ತಾಯಿದ್ದೀನಿ ಇನ್ನೊಂದು. ಸೂಪರ್, ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಕಷ್ಟ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅದಾಗೆ ಅದೇ ಉಬ್ಬಿ ಬರುತ್ತೆ ನೋಡಿ ಫ್ರೆಂಡ್ಸ್. ನೀವು ನಾನೇನು ಟಚ್ ಮಾಡಲ್ಲ ನೋಡಿ,
ಸೂಪರ್. ಮೇಲ್ ಬಂದು ಆದಮೇಲೆ ನಾನು ತಿರುಗಿಸ್ತೀನಿ ಹೊರತು ನಾನಾಗಿ ಟಚ್ ಮಾಡೋದೇ ಇಲ್ಲ. ಅದೇ ಎಷ್ಟು ಚೆನ್ನಾಗಿ ಉಬ್ಬಿ ಬಂದು ಮೇಲೆ ತೇಲ್ತಾ ಇದೆ ನೋಡಿದ್ರಾ? ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಎಲ್ಲ ಮಾಡಿ ನಾನು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೂಪರ್ ಅಲ್ವಾ? ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಲರ್ ನೋಡಿ, ಅದ್ರ ಟೆಕ್ಸ್ಚರ್ ನೋಡಿ, ಎಷ್ಟು ಚೆನ್ನಾಗಿ ರೌಂಡಾಗಿ ಸೂಪರಾಗಿ ಬಂದಿದೆ. ಸೂಪರ್. ನೋಡಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ವಾವ್, ಸೂಪರ್ ಅಲ್ವಾ? ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಕಜ್ಜಾಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್. ಬಾಯ್.